ಹಾಯ್ ನಮಸ್ಕಾರ, ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಈಗ ರೇಷನ್ ಕಾರ್ಡ್ KYC ಏನಿದೆ ಅದು ಕಂಪಲ್ಸರಿ ಮಾಡಿದೆ ಸರ್ಕಾರ. ಹಾಗೆಯೇ LPG ಗ್ಯಾಸ್ ಗೃಹ ಬಳಕೆಯ ಅಡುಗೆ ಅನಿಲ ಗ್ರಾಹಕರು ಕೂಡ, ಅಂದರೆ LPGಯನ್ನು ಯಾರ್ಯಾರು ಯೂಸ್ ಮಾಡ್ತಾ ಇರ್ತಾರೆ ಆ ಒಂದು ಕಸ್ಟಮರ್ಸ್ ಕೂಡ ಈಗ ತಕ್ಷಣವೇ ತಮ್ಮ ಈ KYC ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ತೈಲ ಕಂಪನಿಗಳು ಸೂಚನೆಯನ್ನು ಕೊಟ್ಟಿದೆ. ಇನ್ನು ಈ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡದೆ ಹೋದರೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣಿಸ್ಬೋದು, ಸಾಧ್ಯತೆ ಇದೆ. ಅಂದರೆ ಆಗಸ್ಟ್ 16 ಒಳಗಡೆ ನೀವು LPG ಗ್ಯಾಸ್ನ ಈ KYCಯನ್ನು ಮಾಡಿಸದೆ ಹೋದರೆ ಏನಾಗುತ್ತೆ ಗೊತ್ತಾ? LPG ಅನಿಲ ಇಂಡಿಯನ್ ಆಯಿಲ್ ಗ್ರಾಹಕರು ಆಗಸ್ಟ್ 16 ಒಳಗೆ ಈ KYCಯನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ತೈಲ ಕಂಪನಿ ಹೇಳಿದೆ. ಇನ್ನು ಈ ಪ್ರಕ್ರಿಯೆ ಏನು ಡೇಟ್ ಕೊಟ್ಟಿದೆ ಅದರೊಳಗಡೆ ಕಂಪ್ಲೀಟ್ ಆಗದೆ ಹೋದರೆ LPG ಸಿಲಿಂಡರ್ಗಳನ್ನು ಬುಕ್ ಮಾಡೋದಕ್ಕೆ ನಿಮಗೆ ಆಗೋದಿಲ್ಲ. ನೆಕ್ಸ್ಟ್ ನಿಮಗೆ ಸಿಲಿಂಡರ್ಗಳು ಸಿಗೋದಿಲ್ಲ. ಈ KYCನ ಅದರಲ್ಲೂ ಸಹ ಕಂಪ್ಲೀಟ್ ಮಾಡಲೇಬೇಕು. ಇದು ಕೂಡ ನಿಮಗೆ ಕಂಪಲ್ಸರಿ ಆಗಿದೆ. ಇನ್ನು ದೇಶೀಯ ದರಗಳಲ್ಲಿ LPG ಸಿಲಿಂಡರ್ಗಳನ್ನು ಪಡೆಯೋದಕ್ಕೆ ಗ್ರಾಹಕರು ಈ KYCಯನ್ನು ಕಂಪ್ಲೀಟ್ ಮಾಡೋದು ಕೂಡ ಕಂಪಲ್ಸರಿ ಅಂತ ಹೇಳಿ ಇಂಡಿಯನ್ ಆಯಿಲ್ ಗ್ಯಾಸ್ ಹೇಳಿಕೆಯನ್ನು ಕೊಟ್ಟಿದೆ. ನೀವು ಇನ್ನೂ ಸಹ ಅಂದರೆ 16 ಲಾಸ್ಟ್ ಡೇಟ್ ಇದೆ, ಇನ್ನೂ ಸಹ ಈ KYCಯನ್ನು ಕಂಪ್ಲೀಟ್ ಮಾಡದೆ ಹೋದರೆ ನೀವು ಡಿಯೋನ್ ಆಯಿಲ್ ಒನ್ ಅಪ್ಲಿಕೇಶನ್ ಮೂಲಕ ವಿತರಕರು ಏನಿರ್ತಾರೆ ಅವರಲ್ಲಿ ಅಥವಾ ವಿತರಣಾ ಸಿಬ್ಬಂದಿ ಮೂಲಕ ಯಾರು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಆ ಒಂದು ಸಿಬ್ಬಂದಿ ಮೂಲಕ ನಿಮ್ಮ ಮನೆಯ ಸೌಕರ್ಯದಿಂದ ಈ KYC ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಇನ್ನು ಈ KYC ಮಾಡದೆ ಹೋದರೆ ಗ್ಯಾಸ್ ಕಟ್ ಆಗುತ್ತಾ ಅಂತ ನೋಡೋದಾದರೆ ಹೌದು. ಆಗಸ್ಟ್ 16 2026 ಇನ್ನೆರಡು ದಿನ ಬಾಕಿ ಇದೆ. ನೀವು ಅಷ್ಟರೊಳಗಡೆ ಈ KYC ಕಂಪ್ಲೀಟ್ ಮಾಡದೆ ಹೋದರೆ ನಿಮಗೆ ಗ್ಯಾಸ್ ಸಿಲಿಂಡರ್ಗಳನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೆ ಈ KYC ಪ್ರಕ್ರಿಯೆ ಆದಮೇಲೆ ಯಾವಾಗ ನೀವು ಮಾಡ್ತಿರೋ ಅದಾದಮೇಲೆ ಮಾತ್ರ ನೀವೊಂದು ಕಂಪ್ಲೀಟ್ ನೀವು ಏನೀಗ ರೇಟಲ್ಲಿ ತಗೋತಾ ಇದ್ದೀರಾ ಸಿಲಿಂಡರ್ನ ಆ ಒಂದು ದೇಶೀಯ ದರದಲ್ಲಿ ಸಿಲಿಂಡರ್ಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಸಾಧ್ಯವಾದಷ್ಟು ಬೇಗ LPG ಈ KYCಯನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಇಂಡಿಯನ್ ಆಯಿಲ್ ಗ್ರಾಹಕರಿಗೆ ನೀಡಿದಂತಹ ಒಂದು ಮೆಸೇಜ್ ಏನಿದೆ ಅದರಲ್ಲಿ ಪ್ರಮುಖ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಏನು ಮಾಹಿತಿ ಕೊಟ್ಟಿದ್ದಾರೆ? ಈ KYCಯನ್ನು ಒಂದು ಟೈಮ್ ಕೊಟ್ಟಿದ್ದಾರೆ 16 ಒಳಗೆ, ಆಗಸ್ಟ್ 16 ಒಳಗೆ. ಅದರೊಳಗಡೆ ಮಾಡದೆ ಹೋದರೆ LPG ಸಂಪರ್ಕವನ್ನು ನೀವು ಕಂಪ್ಲೀಟಾಗಿ ಕಳ್ಕೋಬೇಕಾಗುತ್ತೆ. ಇನ್ನು ಹೊಸದಾಗಿ ಸಂಪರ್ಕವನ್ನು ತಗೋಬೇಕಂದ್ರೆ ತುಂಬ ಕಷ್ಟ ಕೂಡ ಆಗುತ್ತೆ. ಅದಕ್ಕೆ ನೆಗ್ಲೆಕ್ಟ್ ಮಾಡ್ದಲೇ ಈ KYCನ ಮಾಡಿಸ್ಕೊಳ್ಳಿ. ಆದಾಗ್ಯೂ ಸಹ ನೀವು ಸಬ್ಸಿಡಿ ಅಡಿಯಲ್ಲಿ ಏನಾದರೂ LPGಯನ್ನು ಪಡೆಯೋದಕ್ಕೆ ಸಾಧ್ಯವಾಗದೇ ಇರಲೂಬಹುದು, ಅದು ಕೂಡ ಆಗಬಹುದು. ಹಾಗೆ ವಾಣಿಜ್ಯ ದರಗಳಲ್ಲಿ ಅನಿಲವನ್ನು ಬುಕ್ ಮಾಡಬೇಕಾಗತ್ತೆ. ಅಂದರೆ ಕಮರ್ಷಿಯಲ್ ಲೆಕ್ಕದಲ್ಲಿ ನೀವು ಸಿಲಿಂಡರನ್ನು ಬುಕ್ ಮಾಡಬೇಕಾಗತ್ತೆ. ನಿಮಗೆ ಏನು ದೇಶೀಯ ದರದಲ್ಲಿ ಸಿಗೋದಿಲ್ಲ, ಕಡಿಮೆ ದರದಲ್ಲಿ ಸಿಗೋದಿಲ್ಲ. ಇನ್ನು ಸಾಮಾನ್ಯವಾಗಿ ಈ KYC ಮಾಡಿಸೋದಕ್ಕೆ ಗ್ಯಾಸ್ ಏಜೆನ್ಸಿ ಅಥವಾ ಡಿಸ್ಟ್ರಿಬ್ಯೂಟರ್ ಕಚೇರಿಗೆ ಅಲ್ದಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಅಂದ್ಕೊಂಡಿದ್ದಾರೆ. ಆದರೆ ಯಾವುದೇ ಏಜೆನ್ಸಿಗೆ ಹೋಗದೆ ನೀವು ಮನೆಯಲ್ಲೇ ಕೂತ್ಕೊಂಡು ಇದನ್ನು ಸಹ ನಿಮ್ಮ ಮೊಬೈಲ್ ಫೋನ್ ಮೂಲಕನೇ ಆದಷ್ಟು ಸುಲಭವಾಗಿ ಈ KYCಯನ್ನು ಕಂಪ್ಲೀಟ್ ಮಾಡ್ಕೋಬಹುದು. ಅದಕ್ಕೂ ಸಹ ನಾನೀಗ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನೀವು ಈ KYCಯನ್ನು ಮಾಡ್ಕೋಬೇಕಾಗತ್ತೆ, ಅದು ಒಂದು ಆ್ಯಪ್ ಯಾವುದಿದೆ, ಯಾವ ರೀತಿಯಾಗಿ ನೀವು ಅದರಲ್ಲಿ ನಿಮ್ಮ ಈ KYCನ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಇನ್ನು ನಿಮ್ಮ ಗ್ಯಾಸ್ ಸಂಸ್ಥೆಯ ಅಧಿಕೃತ ಆ್ಯಪ್ ಇರುತ್ತೆ. ಅಂದರೆ ನೀವು ಯಾವ ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡ್ತಾ ಇರ್ತೀರಾ, ಇಂಡಿಯನ್ ಗ್ಯಾಸ್ ಒಬ್ಬರು ಯೂಸ್ ಮಾಡ್ತಾ ಇರ್ತೀರಾ, HP ಗ್ಯಾಸು, ಭಾರತ್ ಗ್ಯಾಸು, ಹೀಗೆ ಯಾವ ಒಂದು ಗ್ಯಾಸ್ ಸಿಲಿಂಡರ್ನ ನೀವು ಯೂಸ್ ಮಾಡ್ತಾ ಇರ್ತೀರಲ್ಲ ಅದರದ್ದೇ ಆದಂತಹ ಒಂದು ಅಫಿಷಿಯಲ್ ಆ್ಯಪ್ ಈಗ ಇದೆ. ಅಂದರೆ ಇಂಡಿಯನ್ ಗ್ಯಾಸ್ ಏನಾರು ಯೂಸ್ ಮಾಡ್ತಾ ಇದ್ದರೆ ಇಂಡಿಯನ್ ಆಯಿಲ್ ಒನ್ ಅನ್ನುವಂತಹ ಆ್ಯಪ್ ಇದೆ. ಏನು ಇಂಡಿಯನ್ ಆಯಿಲ್ ಒನ್ ಆ್ಯಪ್, ಈ ಆ್ಯಪನ್ನೇ ನೀವು ಡೌನ್ಲೋಡ್ ಮಾಡಿಕೊಂಡು ಈ KYCನ ಮಾಡಿಸ್ಕೋಬೇಕಾಗುತ್ತೆ. ಇನ್ನು HP ಗ್ಯಾಸ್ ಯಾರು ಯೂಸ್ ಮಾಡ್ತಾ ಇರ್ತೀರಾ ಅವ್ರಿಗೆ HP ಪೇ ಅನ್ನುವಂತಹ ಆ್ಯಪ್ ಇದೆ. ಭಾರತ್ ಗ್ಯಾಸ್ ಹೆಲೋ BPCL ಆ್ಯಪ್, ಇದಕ್ಕೆ ಭಾರತ್ ಗ್ಯಾಸ್ ಯೂಸ್ ಮಾಡ್ತಿರೋರಿಗೆ ಹೆಲೋ BPCL ಆ್ಯಪ್. ಆಧಾರ್ ಫೇಸ್ RD ಆ್ಯಪನ್ನು ಕೂಡ, ಅಂದರೆ ಈಗ ಸಿಲಿಂಡರ್ಗಳ ಆ್ಯಪ್ ಏನಿದೆ ಆ ಅಫಿಷಿಯಲ್ ಆ್ಯಪು ಅದ್ರ ಜೊತೆಗೆ ಇದು ಕೂಡ ಕಂಪಲ್ಸರಿ ಆಗಿರುತ್ತೆ. ಇದು ಎಲ್ಲ ಒಂದು ಈ KYCಗೂ ಕೂಡ ಈ ಒಂದು ಆ್ಯಪು ಕಂಪಲ್ಸರಿ ನಿಮ್ಮ ಮೊಬೈಲ್ ಫೋನಲ್ಲಿ ಇರಲೇಬೇಕಾಗುತ್ತೆ. ಅದು ಆಧಾರ್ ಫೇಸ್ RD ಆ್ಯಪ್. ಇದು ಎಲ್ಲದಕ್ಕೂ ಸಹ ಕಂಪ್ಲೀಟಾಗಿ ಅಂದರೆ ನಿಮ್ಮ ಮೊಬೈಲ್ ಫೋನಲ್ಲಿ ಇರಲೇಬೇಕಾಗುತ್ತೆ. ಅಂದರೆ ಇದು ಫೇಸ್ ಅಥೆಂಟಿಕೇಶನ್ ಗೂಗಲ್ ಪ್ಲೇಸ್ಟೋರ್ನಿಂದ ಈ ಒಂದು ಆ್ಯಪ್ ನಿಮಗೆ ಸಿಗುತ್ತೆ. ನೀವು ಆ ಒಂದು ಆ್ಯಪ್ನ ನೀವು ಫೋನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇನ್ನು ಈ KYC ಪ್ರಕ್ರಿಯೆ ಏನಿದೆ ಇದು ಪೂರ್ಣಗೊಳಿಸುವಂತಹ ಒಂದು
ಹಂತ ಹಂತದ ಮಾರ್ಗದರ್ಶನವನ್ನು ಕೊಡ್ತಾ ಹೋಗ್ತೇನೆ. ಫಸ್ಟು ನಿಮ್ಮ ಒಂದು ಮೊಬೈಲ್ ಅಫಿಷಿಯಲ್ ಆ್ಯಪ್ ಏನಿರುತ್ತೆ ಅದರಲ್ಲಿ ಹೋಗ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾಸ್ ಕನೆಕ್ಷನ್ಗೆ ಲಿಂಕ್ ಆಗಿರುವಂತಹ ಒಂದು ನೋಂದಾಯಿತ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಬಳಸ್ಕೊಂಡು ಸಂಬಂಧಿತ ಆ್ಯಪ್ನಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಫಸ್ಟು ಮೊಬೈಲ್ಗೆ ಬರುವಂತಹ ಒಂದು OTP ಏನಿರುತ್ತೆ ಆ ಒಂದು OTPಯನ್ನು ಅಲ್ಲಿ ನಮೂದಿಸಬೇಕಾಗುತ್ತೆ. ಹಾಗೆಯೇ ಅಕೌಂಟನ್ನು ಒಂದ್ಸಲ ಒಂದು ಪರಿಶೀಲನೆ ಮಾಡಬೇಕಾಗತ್ತೆ. KYC ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ. ಆ್ಯಪ್ನ ಮೆನುವಿನಲ್ಲಿರುವಂತಹ LPG KYC ಅಥವಾ ಆಧಾರ್ ಅಥೆಂಟಿಕೇಷನ್ ಆಯ್ಕೆಯನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಆಧಾರ್ ಸಂಖ್ಯೆಯನ್ನು ನೀವು ಅಲ್ಲಿ ಹಾಕಬೇಕಾಗತ್ತೆ. ನಿಮ್ಮ ಒಂದು 12 ಅಂಕಿಗಳ ಆಧಾರ್ ಸಂಖ್ಯೆಯನ್ನು ಆ ಒಂದು ಇದರಲ್ಲಿ ಹಾಕಬೇಕಾಗುತ್ತೆ. ಅಗತ್ಯ ಅನುಮತಿಗಳು ಪರ್ಮಿಷನನ್ನು ಕೂಡ ಆ ಒಂದು ಆ್ಯಪ್ಗೆ ಕೊಡಬೇಕಾಗುತ್ತೆ. ಅದೊಂದು ಕೆಲವೊಂದು ಆ್ಯಪ್ಗಳು ಕೇಳ್ತಾವೆ ನಿಮ್ಮ ಮೊಬೈಲಲ್ಲಿ ಗ್ಯಾಲರಿ ಪರ್ಮಿಷನ್ ಇರ್ಬೋದು, ಇಲ್ಲ ಏನಾದರೂ ಪರ್ಮಿಷನ್ಸ್ ಕೇಳುತ್ತೆ. ಅದನ್ನು ಕೂಡ ನೀವು ಕರೆಕ್ಟಾಗಿ ಚೆಕ್ ಮಾಡಿ ಯಾವ್ಯಾವ ಪರ್ಮಿಷನ್ ಕೊಡಬೇಕು ಅನ್ನೋದನ್ನು ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಕೊಡಬೇಕಾಗತ್ತೆ. ಹಾಗೆಯೇ ಫೇಸ್ ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. ಕ್ಯಾಪ್ಚರ್ ಫೇಸ್ ಅಂದರೆ ನಿಮ್ಮ ಫೇಸ್ನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಅಥವಾ ಫೇಸನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಆ ಒಂದು ಆಯ್ಕೆ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಸೂಚನೆಗಳಂತೆ ಮೊಬೈಲ್ ಕ್ಯಾಮ್ರಾ ಮುಂಭಾಗದಲ್ಲಿ ನಿಮ್ಮ ಮುಖವನ್ನು ತೋರಿಸ್ಬಿಟ್ಟು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಫೇಸ್ ಸ್ಕ್ಯಾನಿಂಗ್ ಅದಾದಮೇಲೆ ಕಂಪ್ಲೀಟ್ ಆದಮೇಲೆ ಸಕ್ಸಸ್ಫುಲ್ ಆದ ತಕ್ಷಣ KYC ಸಕ್ಸಸ್ಫುಲ್ ಅನ್ನುವಂಥ ಮೆಸೇಜ್ ನಿಮ್ಮ ಫೋನ್ಗೆ ಬರುತ್ತೆ. ಅಥವಾ ಗ್ರೀನ್ ಟಿಕ್ ಅನ್ನುವ ಈ ಒಂದು ಗ್ರೀನ್ ಟಿಕ್ ಮಾರ್ಕ್ ಕೂಡ ನಿಮ್ಮ ಫೋನಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಇದೆಲ್ಲ ಕಂಪ್ಲೀಟ್ ಆಯಿತು, KYC ಎಲ್ಲ ಕಂಪ್ಲೀಟ್ ಆಯಿತು. ಇದಕ್ಕೊಂದು ಮುಖ್ಯ ಸೂಚನೆ ಹಾಗೆ ಮುನ್ನೆಚ್ಚರಿಕೆ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಆ್ಯಪ್ಗಳ ಹೆಸರುಗಳು ಅಥವಾ ಮೆನು ಆಯ್ಕೆಗಳೇನಿರುತ್ತೆ ಕಾಲ ಕಾಲಕ್ಕೆ ಒಂದು ಸಣ್ಣ ಪುಟ್ಟ ಬದಲಾವಣೆ ಇರಬಹುದು. ಈಗ ನಾನು ಹೇಳಿದ್ದಂಥದ್ದೇ ಕರೆಕ್ಟಾಗಿ ಅಲ್ಲಿ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸ್ವಲ್ಪ ಫೀಚರ್ಸ್ ಹೆಚ್ಚು ಕಮ್ಮಿ ಇರಬಹುದು. ಯಾವಾಗಲೂ ಸಹ ಅಧಿಕೃತ ಆ್ಯಪ್ಗಳನ್ನು ಮಾತ್ರ ಬಳಸಬೇಕಾಗುತ್ತೆ. ಇವು ಅಂದರೆ ಅಫಿಷಿಯಲ್ ಆ್ಯಪ್ಗಳೇನಿರುತ್ತೆ ಅದನ್ನು ಮಾತ್ರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಬೇರೆ ಬೇರೆ ಆ್ಯಪ್ಗಳು ಅದೇ ಹೆಸರಲ್ಲಿ ನಾನು ಏನೇನು ಹೇಳಿದ್ನಲ್ಲ ಅದೇ ಹೆಸರಲ್ಲಿ ಬೇರೆ ಬೇರೆ ಆ್ಯಪ್ಗಳು ಸಹ ಇರುತ್ತೆ. ಅದು ಫೇಕ್ ಆ್ಯಪ್ಗಳಿರ್ತವೆ. ಅದನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಫಿಷಿಯಲ್ ಆ್ಯಪ್ಗಳು ಏನಿರುತ್ತೆ ಅದನ್ನು ಮಾತ್ರ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಅನಧಿಕೃತ ವೆಬ್ಸೈಟ್ ಇರಲಿ ಅಥವಾ ಆ್ಯಪ್ಗಳಲ್ಲಿ ನಿಮ್ಮ ಆಧಾರ್ ವಿವರಗಳನ್ನು ದಯವಿಟ್ಟು ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.